ಏನಾಯ್ತು ಈಗ ಮನಸ್ಸಿನ ಬಗ್ಗೆ ಮೊನ್ನೆ ಸೇವಿದೀವಿ ದೇವರ ಬಗ್ಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ದೇವರಿಲ್ಲದೆ ಕೆಲಸ ಆಗೋದಿಲ್ಲ, ಪೂರ್ತಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಎರಡು ವಿಷಯ ಬಂತು. ಯಂ ಸಮ್ಯಕ್ ನೈವ ಜಾನಾತಿ ಕಶ್ಚಿನ್ ನಿರವಶೇಷತಃ ಸರ್ವಾತ್ಮನಾ ವಿಜಾನಾಮೀತಿ ಯಸ್ಯ ಮತಂ ಭವೇತ್ ತಸ್ಯ ಅಜ್ಞಾತಸ್ಸ ಭಗವಾನ್ ಯೋ ನೈವಂ ಮನ್ಯತೆ ಸದಾ. ಯಂ ಸಮ್ಯಕ್ ನೈವ ಜಾನಾತಿ ಕಶ್ಚಿತ್ ನಿರವಶೇಷತಃ, ಯಾವ ಪರಮಾತ್ಮನನ್ನು ನಿರವಶೇಷತಃ ಸಾಕಲ್ಲೇನ ತಿಳಿದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಪರಮಾತ್ಮನನ್ನು ದೇವ ಕೃಷ್ಣ ಹೇಳಿದ್ದಾನದನ್ನು ಏನಂತ ನೆನಪಿದೆಯಾ? ಅದು ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನ ಕಷ್ಟ. ನಾನು ಯಾರೂ ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ದೇವರನ್ನು ಸ್ವಲ್ಪ ತಿಳ್ಕೊಂಡು ಉದ್ಧಾರ ಆಗ್ಬೋದು, ಅದು ತಪ್ಪಲ್ಲ. ಅವ್ರ ಯೋಗ್ಯತೆ ತಕ್ಕ ಪೂರ್ತಿ ತಿಳಿದೇ ಯಾರು ಹೇಳೋದಾದರೆ ಅದು ತಪ್ಪದು, ಸಾಧ್ಯನೇ ಇಲ್ಲ. ಸರ್ವಾತ್ಮನ ವಿಜಾನಾಮೀತಿ ಯಸ್ಯ ಮತಂ ಭವೆ, ಇಲ್ಲ ಪೂರ್ತಿ ತಿಳ್ಕೊಂಡ್ಬಿಟ್ಟಿದ್ದೇನೆ ಇನ್ನೇನು ತಿಳ್ಕೊಳ್ಳೋದು ಬಾಕಿ ಇಲ್ಲ ಅಂತ ಹೇಳೋದಾದರೆ ತಸ್ಯ ಅಜ್ಞಾತ ಅವ್ರ ದೇವ್ರ ಬಗ್ಗೆ ಗೊತ್ತಿಲ್ಲ ಅಂತ. ದೇವ್ರ ಬಗ್ಗೆ ಗೊತ್ತೇ ಇಲ್ಲ. ಯಾರೇ ಒಬ್ಬ ಫೋಟೋಗ್ರಾಫರು ಇಡೀ ಸಮುದ್ರ ಚಿತ್ರ ತೋರಿಸ್ತಿದೆ ಅಂತ ಕೊಟ್ಟರೆ ಏನಾಗುತ್ತದ? ಸಮುದ್ರ ಅಲ್ಲ, ಅದು ಕೆರೆ ತೋರಿಸಿ ಹೇಳ್ತಿದ್ದಾರೆ ಅಂತ ಅರ್ಥ. ಆ ಕಡೆ ಎಂಡು ತೋರಿಸ್ಬಾರ್ದು. ಜ್ಞಾತಸ್ತಸ್ಯ ತಥಸ್ಯೈವ ನಿಶೇಷ ವನನಂ ಕೃತಂ. ಆದ್ದರಿಂದ ಜ್ಞಾತಸ್ತಸ್ಯ ತಥ ಅಸ್ಯೈವ ನಿಶೇಷ ವನನಂ ಕೃತಂ ಮಿತಿ ಯೋ ಮನ್ಯತೆ ನಾಶ್ಯ ಮತಃ ಪುರುಷೋತ್ತ. ದೇವರ ಬಗ್ಗೆ ಸಂಪೂರ್ಣ ಮನನ ಮಾಡಿದ್ದೇನೆ, ತಿಳಿದೇನೆ ಹೇಳ್ತಾನಲ್ಲ ಅವನು ಎಂದೂ ಕೂಡ ಏನಲ್ಲ, ದೇವರು ಒಪ್ಪಲ್ಲ, ತಿಳಿದಿಲ್ಲ ಅವನು ಅಂತಾನೆ ಅರ್ಥ. ದೇವರ ಸ್ವರೂಪ ಎಂಥದ್ದು. ಹಾಗಿದ್ರೆ ಬಿಟ್ಟುಬಿಡಿ, ಎಲ್ಲ ತಿಳಿದು ಒಪ್ಪೋದಿಲ್ಲ, ತಿಳಿಲಿಕ್ಕೆ ಆಗೋದಿಲ್ಲ ಏನು ಅಂತ, ಅದು ಸರಿಯಲ್ಲ. ಏನು ತಿಳಿಲಿಕ್ಕಾಗದವ್ರು ಏನಾಗೋದಿಲ್ಲ, ಅದು ಏನು ತಿಳಿಲಿಕ್ಕಾಗದೆ ಹೋದರೆ ಏನರ್ಥ? ಏನು ತಿಳಿಲಿಕ್ಕಾಗದೆ ಹೋದರೆ ತಿಳಿಯೋಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿ ತಪ್ಪು ಮಾಡಿದ್ದೀರಿ ನೀವು. ಆಗಿದ್ರೆ ತಿಳಿಲಿಕ್ಕಾಗೋದು ಯಾಕೆ ಹೇಳಬೇಕು? ಇಷ್ಟೊತ್ತು ಮಾಡೋಕ್ಕೆ ಬಿಟ್ಬಿಡ್ಬೇಕು. ಅದಕ್ಕೆ ಹೇಳ್ತೇವೆ, ಇಲ್ಲ ಪೂರ್ತಿ ತಿಳಿಲಿಕ್ಕೆ ಆಗೋದಿಲ್ಲ, ಉದ್ಧಾರ ಆಗಲಿ ಪೂರ್ತಿ ತಿಳಿಬೇಕಾಗಿಲ್ಲ, ಎಷ್ಟು ತಿಳಿದ್ರೆ ಸಾಕು, ನಮಗೆ ಎಷ್ಟು ಯೋಗ್ಯತೆ ಅಷ್ಟು ಹೇಳಿದ್ರೆ ಸಾಕು ಅಂತೇಳಿ. ದೊಡ್ಡ ಬಾಯಾರಿಕೆ ಆಗಿತ್ತು, ಸರೋವರ ಇಷ್ಟು ನೀರು ಯಾಕೆ ಕುಡಿಲಿ ಅಂತ ಕೇಳಿದರೆ ನೀನು ಎಷ್ಟು ಬಾಯಾರಿಕೆ ಆಗಿದೆ ಅಷ್ಟು ಕುಡಿ ಅಷ್ಟೇ ಹೊರತು ಎಲ್ಲ ಕುಡಿಯೋಕ್ಕೆ ಹೋಗ್ಬೇಕಾದ ಕಾರಣ ಅಷ್ಟೇ. ನೋಡಿ ಅಲ್ಲಿ ಜಾಸ್ತಿ ಇರೋದು ಹೌದು. ಇನ್ಫ್ಯಾಕ್ಟ್ ನಾವು ತುಂಬ ಬೇಕಾದ ಒಂದು ಲೋಟ ನೀರು ಹೋಗೋದಿಲ್ಲ ಯಾರು ಕೂಡ. ಯಾವುದೋ ದೊಡ್ಡ ಅಂಗಡಿ ಹೋಗ್ತಾರೆ, ಸ್ವಲ್ಪ ತೊಗೊಳ್ಳೋದು ಒಂದು ಪದಾರ್ಥ ದೊಡ್ಡ ಅಂಗಡಿ ಹೋಗ್ತಾರೆ, ಅದಕ್ಕೆ ಅಲ್ಲಿ ಬೇಕಾದಷ್ಟು ಸಿಗುತ್ತೆ. ಆ ಥರ ಭಾವನೆಯಿಂದ ಹೋಗ್ತಾರೆ. ಒಂದೇ ಇಟ್ಕೊಂಡು ಅಂಗಡಿ ಯಾರೂ ಹೋಗೋದಿಲ್ಲ. ಆ ರೀತಿಯಲ್ಲಿ ಸಮರ್ಥವಾದ ಮನುಷ್ಯ ಏನು ಮಾಡ್ತಾನೆ, ತನಗೆ ದಣಿಬೇಕಾದ್ರೆ ಒಂದೇ ಪದಾರ್ಥ ಅಷ್ಟೇ, ತನ್ನ ಕೆಲಸ ಆಯ್ತು ಅಲ್ಲಿಗೆ. ಇಡೀ ಅಂಗಡಿನ ಕೊಡ್ಕೊಂಡು ಅಯ್ಯೋ ಇಂಥ ಅಂಗಡಿ ಎಲ್ಲ ಕೊಡ್ಕೊಳ್ಳೋದು ಅಷ್ಟು ಆಗಲ್ಲ ಅಂತ ಕೇಳಿದರೆ ಅಂಗಡಿ ಇಡೋ ಅಂತ ಹೇಳಕ್ಕೆ ಕೊಟ್ಟಿಲ್ಲ ನನಗೆ, ಪದಾರ್ಥ ತೊಗೊಂಡೋಗಿ ಅಷ್ಟೇ. ಸ ಪರಮೇಶ್ವರ. ಒಟ್ಟು ದೇವ್ರ ಬಗ್ಗೆ ಏನೇನು ತಿಳಿಬೇಕು ನಾವೀಗ? ನಾತಿ ವೇದ್ಯೋ ನಚಾ ವೇದ್ಯ ತಸ್ಮಾತ್ ಸ ಪರಮೇಶ್ವರ. ನ ಅತಿವೇದ್ಯ ನಚ ಅವೇದ್ಯ. ಅತಿವೇದ್ಯ ಅಂದ್ರೇನು? ಪೂರ್ತಿ ತಿಳಿಯೋದು. ಅವೇದ್ಯ ಅಂದ್ರೇನು? ಏನು ತಿಳಿಲಿಕ್ಕಾಗದೆ ಇರೋದು. ಏನು ತಿಳಿಲಿಕ್ಕಾಗದೆ ಇರೋನು ಪರಮಾತ್ಮನಲ್ಲ, ಪೂರ್ತಿ ತಿಳಿಯಲ್ಪಡ್ತಕ್ಕಂಥವನು ಅಲ್ಲ ಅವನು. ಎಷ್ಟು ತಿಳಿಬೇಕು ಅಷ್ಟು ಮಾತ್ರ ತಿಳಿದ್ರೆ ಸಾಕು. ಸ ಪರಮೇಶ್ವರ. ಲೌಕಿಕ ವಿಷಯಗಳೇ ಪೂರ್ತಿ ತಿಳಿದಲ್ಲಿ ಗೊತ್ತಾಯ್ತೇವೆ. ಯಾವ ಫೀಲ್ಡಲ್ಲೂ ಕೂಡ ಯಾರು ಎಲ್ಲ ತಿಳಿದ್ರೆ ಹೇಳೋದೇ ಇಲ್ಲ. ಎಲ್ಲ ಪ್ರತಿಯೊಂದು ಫೀಲ್ಡಲ್ಲೂ ಕೂಡ ಒಬ್ಬ ಡಾಕ್ಟ್ರಿ ಎಲ್ಲ ಗೊತ್ತು ಅಂತ ಹೇಳೋದಿಲ್ಲ. ಅಲ್ಲ, ಸ್ಪೆಷಲಿಸ್ಟು ತನ್ನ ವಿಷಯದೊಳಗೆ ಏನು ತಿಳಿದಿಲ್ಲ, ಪೂರ್ತಿ ತಿಳಿದಿಲ್ಲ. ಈ ವೇದ ನೇದಂ ಜೀವಸ್ವರೂಪ ಅಂತ ಬ್ರಹ್ಮಾಖ್ಯ ವಿಷ್ಣುವಾಖ್ಯ ಭವ್ಯ. ಆದರೆ ಪರಮಾತ್ಮ ಜೀವನಲ್ಲ. ಎಲ್ಲ ತಿಳಿದಾರೆ ಜೀವ ಏನಾಗಬಹುದಾಗಿತ್ತು? ಪರಮಾತ್ಮ ಆಗ್ಬಿಡ್ತಾರೆ. ಎಲ್ಲ ತಿಳಿದೋಡೋದಾದ್ರೆ ಜೀವ ಪರಮ ವ್ಯತ್ಯಾಸನೇ ಇಲ್ಲಲ್ಲ, ಹಾಗಾಗ್ತದೆ. ಆದ್ದರಿಂದ ನೇದಂ ಜೀವಸ್ವರೂಪಂ ತತ್ ಬ್ರಹ್ಮ ವಿಷ್ಣುವಾಖ್ಯಮವ್ಯಯ. ಜೀವನ ಸ್ವರೂಪನೇ ಪರಮಾತ್ಮನಲ್ಲ. ಕಿಂತು ಯತ್ವೈ ಸಮೀಪಸ್ಥಮಾಸ ತೇ ವಿನಿಯಾಮಕಂ ತದೇವ ಬ್ರಹ್ಮ ವಿದ್ಯಿತ್ವಂ ವಿಷ್ಣುವಾಖ್ಯಂ ಪರಮವ್ಯಯಂ. ಪರಮಾತ್ಮ ಎಷ್ಟು ಹತ್ತಿರ ಇದ್ದಾನೆ ಅಂದರೆ ತುಂಬ ಹತ್ತಿರ ಇದ್ದಾನೆ ಪರಮಾತ್ಮ. ನಮಗಿಂತ ಹತ್ತಿರ ನಮಗೆ ದೇವರು. ನಮ್ಮೊಳಗೆ ದೇವರಿದ್ದಾಗ ನಮಗಿಂತ ನೇರಷ್ಟಂದ್ರೆ ಯಾರು ಹೇಳಬೇಕು? ದೇವರೇನೆ. ಆದರೆ ಗೊತ್ತಾಗಲ್ಲ, ಇದು ಆಶ್ಚರ್ಯ. ತದೇ ಪಕ್ಕದಲ್ಲಿದ್ದು ಗೊತ್ತಾಗೋದಿಲ್ಲ. ಅದಕ್ಕೊಂದು ಅವ್ರ ದೃಷ್ಟಾಂತ ಕೊಡ್ತಾರೆ. ಐಕ್ಯ ಜ್ಞಾನ ಗೊತ್ತಿದೆ, ಅವರು ಮರ್ತುಬಿಟ್ಟಿದೆ. ವಿಸ್ಮೃತ ಕಂಠಮಣಿ ನ್ಯಾಯ ಅಂತ ಹೇಳಿದ್ರು ಅದಕ್ಕೆ. ವಿಸ್ಮೃತ ಕಂಠಮಣಿ ನ್ಯಾಯ. ಕಂಠಮಣಿ ಹಾಕ್ಕೊಂಡಿದ್ದೆ, ಮಣಿಯೆಲ್ಲ ಹುಡುಕ್ತಾ ಇದ್ದಾರೆ. ಆಮೇಲೆ ನೋಡ್ತಾರೆ ಎಷ್ಟೋ ಸತಿ ತಮಾಷೆ ಆಗಿದೆ. ಎಷ್ಟೋ ಸತ್ತೆ ಭಾರಿ ದೂರ ಹೋಗಿಬಿಟ್ಟು ಭಾರಿ ದೂರ ವಾಪಸ್ ಬಂದವರಿದ್ದಾರೆ. ನಾನು ಕಡ್ಕ ಬರ್ತೇವೆ ಹಾಕೊಂಡಿದ್ದೆ, ಕಡ್ಕ ಬರ್ತೋಗಿರುತ್ತೆ.
ಕಡಕಲ್ಲಿ ಹಾಕ್ಕೊಂಡು ಮತ್ತೆ ವಾಪಸ್ ಹೋಗಿದ್ದಾರೆ. ಹೌದಾ ಆ ಥರ ಅದೃಷ್ಟಾಂತ ಕೊಡ್ತಾರೆ. ಅದ್ವೈತ ನಮಗೆ ಗೊತ್ತಿದೆ, ಎಲ್ಲರಿಗೂ ಮರ್ತು ಬಿಟ್ಟಿದ್ದಾರೆ ಅಷ್ಟೇ. ಇದು ಓದಿದ್ರೆ ಏನು ಗೊತ್ತಾಗುತ್ತೆ, ನಾವೇ ಮತ್ತೆ ಗೊತ್ತಾಗುತ್ತೆ. ಅದು ತಪ್ಪು, ಅದು ಹೇಳಿದ ಸಾಧ್ಯ ಇಲ್ಲ. ಅದು ಬರೆಯೋ ವಸ್ತು ಅಲ್ಲ. ಅಲ್ಲಿ ಹೇಗೆ ಗೊತ್ತಾ, ನಾನೇ ಮರ್ತು ಬಿಟ್ಟಿದ್ದೆ ಅಂತ ಅಂದಾಗ ಅದು ಸುಳ್ಳು. ಕಂಠಮಣಿನ ಮರ್ತರೆ ಹೊರತು ತನ್ನ ಮರ್ತಿಲ್ಲ. ಇವ್ರು ಹೇಳೋದೇನೋ ತನ್ನೇ ಮರ್ತು ಬಿಟ್ಟಿದ್ದಾರೆ ಅಂತ. ಅದು ಲಾಂಗ್ ಎಕ್ಸಾಂಪಲ್. ಇಲ್ಲಿ ಹಾಗಲ್ಲ. ಇಲ್ಲೇನಿದೆ, ದೇವ್ರು ನಮ್ಮ ಜೊತೆಗೆ ಇದ್ದಾನೆ. ದೇವ್ರು ನಾವು ಬೇರೆ, ನಾವಲ್ಲ. ನಮ್ಮ ಜೊತೆಗೆ ಇದ್ದಾನೆ, ಅದು ನಮಗೆ ಗೊತ್ತಿಲ್ಲ. ಅದರಿಂದ ಕಷ್ಟಪಡ್ತಿದ್ದೇವೆ. ಯಾವಾಗ ದೇವ್ರ ಹತ್ತಿರ ಇದು ಗೊತ್ತಾಗ್ಬಿಟ್ರೆ ಏನಾಗೋದಿಲ್ಲ, ಜೇಬಲ್ಲಿ ದುಡ್ಡಿದೆ, ಖುಷಿ ಇಲ್ಲ ನಮಗೆ. ಈಗ ನಮ್ಮನೇನು ಬಾಯಲ್ಲಿಲ್ಲ, ಕೈಯಲ್ಲಿಲ್ಲ, ಜೇಬಲ್ಲಿದೆ, ಹತ್ತಿರ ಇದೆ. ATM ಹತ್ರ ಇದೆ, ಆ ಥರ ಇನ್ನೊಂದು ಇದೆ. ಆ ಥರ ATM ಹತ್ರ ಇದೆ ಅಂತ ಜ್ಞಾನ ಇದೆ. ದೇವ್ರ ಹತ್ರ ಇದ್ದರೆ ಜ್ಞಾನ ಇದ್ರೆ ಏನಾಗೋದಿಲ್ಲ ಆಗ. ಅದಕ್ಕೆ ತತ್ರ ಕೋಮೋಹ ಕಶ್ಯೋಕ ಏಕತ್ವ ಅನುಪಶ್ಯತಃ. ದೇವ್ರನ್ನ ಆ ರೀತಿ ಪರಿಹಾರ ಇಲ್ಲೇ ಇದ್ದಾರೆ, ಪರಿಹಾರ ಮಾಡೋಣ ಅಂತ ಹೇಳ್ತಾರೆ. ಅನ್ನೊಂದು ದುಡ್ಡು ಹಸಿವಾಗಿದ್ದು ಯಾರು ಬರ್ತಾರ ಕುತ್ಕೊಳ್ಳಿ. ಯಾಕೆ ಅಲ್ಲೇ ಇದೆ, ಈಗ ಅಡೋ ಕಾರಣ ಇಲ್ಲ. ಬೇರೆ ಕಡೆ ಇದೆ ಅಥವಾ ಇಲ್ಲ ಅಂದರೆ ದುಃಖ ಆಗುತ್ತೆ. ಅಲ್ಲೇ ಇದ್ದರೆ ಯಾಕೆ ದುಃಖ ಪಡಬೇಕು ಅದನ್ನು ಹೇಳ್ತಾರೆ. ತದೇವ ಬ್ರಹ್ಮವಿದ್ಧಿತ್ವ ವಿಷ್ಣುವಾಕ್ಯಂ ಪರಮವ್ಯಯಂ ನಿಯಾಮಕಂ ತದ್ದೇವಾನಾಂ ಮರ್ತ್ಯಾನಾಂ ಕಿಮುತೋತ್ತಮ. ದೇವತೆಗಳಿಗೆ ನಿಯಾಮಕ ಪರಮಾತ್ಮ, ಇನ್ನು ಮನುಷ್ಯರಿಗೆ ಹೇಳಬೇಕಾ? ಆದರೆ ಎಲ್ಲರಿಗೂ ನಿಯಾಮಕ ಪರಮಾತ್ಮ. ತತ್ಪ್ರಸಾದಂ ವಿನಾ ಜೀವೇ ನ ಮಂತವ್ಯಾ ಪ್ರವೃತ್ತಯ. ತತ್ಪ್ರಸಾದಂ ವಿನಾ ಜೀವೇ ಮಂತವ್ಯಾ ನ ಪ್ರವೃತ್ತಯ. ಜೀವರಲ್ಲಿ ಅವನ ಅನುಗ್ರಹ ಇಲ್ಲದೆ ಹೋದರೆ, ಪ್ರಸಾದ ಅನುಗ್ರಹ ಇಲ್ಲದೆ ಹೋದರೆ ಯಾವ ಪ್ರವೃತ್ತಿನೂ ಆಗೋದಿಲ್ಲ. ಅದೇ ತೇನ ವಿನ ಋಣಮಪಿ ನ ಚಲತಿ. ಅರ್ಥ ಆಯ್ತಾ? ಋತೆ ನೃತೆ ತ್ವತ್ಕ್ರಿಯತೆ ಗಿಂಚನಾರೆ, ಅವೆಲ್ಲ ಸತ್ಯ ಅರ್ಥ. MG ಇದಕ್ಕಿಂತ ಕರೆಂಟ್ ಏನಾದ್ರು ಕೂತ್ಬಿಟ್ಟಿದ್ರು, ಯಾವುದೋ ಸ್ಟಾರ್ಟ್ ಆಯಿತು. ನೋಡಿದ್ರೆ ಕರೆಂಟ್ ಇಲ್ಲದೆ ಸ್ಟಾರ್ಟ್ ಆಯ್ತಲ್ಲ, ಕರೆಂಟ್ ಬಂದು ಸ್ಟಾರ್ಟ್ ಆಯಿತು ಅಂತ ಹೇಳ್ಬಿಟ್ಟು. ಕರೆಂಟ್ ಹೋಗಿತ್ತು, ನಿಂತು ಹೋಗಿತ್ತು, ಕಾಯ್ತಾ ಕೂತಿದ್ರು. ಇದ್ದಕ್ಕಿದ್ದಾಗ ತಿರ್ಲಕ್ಕೆ ಶುರುವಾಯಿತು. ತಕ್ಷಣ ಏನಂತಾರೆ, ಓ ಕರೆಂಟ್ ಯಾರು ಅಂದ್ಕೊಂಡಿದ್ದಿದೆಯಾ? ತಕ್ಷಣ ಏನಂತಾರೆ, ಕರೆಂಟ್ ಬಂತು ಅಂದ್ಬಿಡ್ತಾರೆ ಅಷ್ಟೇ. ಸೊ ಇವತ್ತೇನು ನಡೀತು ಅಂದರೆ ದೇವ್ರು ಇಷ್ಟದಂತ ನಡೀತು ಅಂತ ಹೇಳಬೇಕೆ ಹೊರತು ನಮ್ಮಿಷ್ಟ ಅಂತ ಹೇಳ್ಕೊಡೋದಕ್ಕೆ ಹೋಗಬಾರ್ದು. ದೇವ್ರ ಇಷ್ಟ, ಇಷ್ಟೊತ್ತು ನಡೀಲಿಲ್ಲ, ಅದಕ್ಕೆ ದೇವ್ರ ಅನುಗ್ರಹ ಮಾಡಿಲ್ಲ. ಈಗ ಯಾಕಾಯಿತು? ಈಗ ಅದಷ್ಟೇ ಯಾರು ಯಾವ ಮೂರ್ಖನೂ ಹೇಳೋದಿಲ್ಲ. ಈ ದೇವ್ರ ಅನುಗ್ರಹ ಮಾಡ್ತಾರೆ, ವೆರಿ ಸಿಂಪಲ್. ತತ್ಪ್ರಸಾದಂ ವಿನಾ ನೈವ ಜೀವೇ ಮಂತವ್ಯ ನ ಪ್ರವೃತ್ತಯ. ಕಿಮು ಜೀವಶ್ಚ ತದ್ಭಾವೋ ನ ಮಂತವ್ಯ ಇತೀರ್ಯತೆ. ದೇವ್ರ ಅನುಗ್ರಹ ಇಲ್ಲದೆ ಹೋದರೆ ಯಾವ ಕೆಲಸನೂ ಆಗೋದಿಲ್ಲ ಅಂತ ಹೇಳಿ ಅರ್ಥ ಆಗ್ತಿರ್ಬೇಕಾದ್ರೆ ಇನ್ನು ಜೀವನೇ ಪರಮಾತ್ಮ ಅಂತ ಹೇಳಿದ್ರೆ ಆಗುತ್ತಾ? ಕಿಂ ತಸ್ಯ ತದ್ಭಾವ. ತದ್ಭಾವ ಅಂದರೆ ಏನು? ಬ್ರಹ್ಮಭಾವ. ಜೀವನಿಗೆ ಬ್ರಹ್ಮಭಾವ, ಬ್ರಹ್ಮತ್ವ ಅದು ಒಪ್ಲಕ್ಕಾಗತ್ತಾ? ಸಾಧ್ಯ ಇಲ್ಲ. ಜೀವನಿಗೆ ಬ್ರಹ್ಮಭಾವ ಇದ್ದಿದ್ದರೆ ಅವನ ಅನುಗ್ರಹ ಯಾತಿರ್ಬೇಕಾಗ್ತದೆ, ಬರ್ತಿತ್ತು. ಆದ್ದರಿಂದ ಸಾಧ್ಯ ಇಲ್ಲ. ಕಿಮು ದೇವಶ್ಚ ತದ್ಭಾವೋ ನಮಂತವ್ಯ ಇತೀರ್ಯತೆ. ಅಲ್ಲಿಗೆ ಮೊದಲೇ ಎರಡನೇ ಖಂಡ ಮುಗಿತು. ಚಿಕ್ಕ ಚಿಕ್ಕ ಖಂಡಗಳು. ಮೂರನೇ ಮುಂದಿನ ಖಂಡ ಅಥವಾ ತೃತೀಯ ಖಂಡ ಅಂತ ಶುರು ಮಾಡ್ತಾರೆ. ಅಲ್ಲಿರೋ ಮುಖ್ಯವಾದ ವಿಷಯ ಹೇಳ್ತಾರೆ. ಮುಂದೆ ನಾವೇ ನೋಡೋಣ. ಬ್ರಹ್ಮ ದೇವೇಭ್ಯೋ ವಿಜಿಜ್ಞೆ ತಸ್ಯ ಬ್ರಹ್ಮಣೋ ವಿಜಯೇ ದೇವ ಅಮಹೀಯಂತ ತ ಐಕ್ಷಂತ ಅಸ್ಮಾಕಮೇವ ಅಯಂ ವಿಜಯ ಅಸ್ಮಾಕಮೇವ ಅಯಂ ಮಹಿಮಾ ಇತಿ ತದ್ಧೈಷಾಂ ವಿಜಜ್ಞೌ. ಇಷ್ಟು ಸಿಂಪಲ್ ಕಥೆ. ಮತ್ತೇನು ನಡೀತು? ಬ್ರಹ್ಮಹಾವ ದೇವೇಭ್ಯೋ ದೇವಾಸುರ ಯುದ್ಧ ನಡೀತು. ದೇವತೆಗಳು ಗೆದ್ದು ಬಿಟ್ರು. ಆ್ಯಕ್ಚುಲಿ ದೇವತೆಗಳು ಗೆದ್ದಿದ್ದಲ್ಲ, ದೇವತೆಗಳಿಗೆ ದೇವರು ಕೊಟ್ಟ. ಗೊತ್ತಾಯ್ತಾ? ಬ್ರಹ್ಮ ಗೆದ್ದಿದ್ದ್ಯಾರೋ ಪರಮಾತ್ಮನೇ. ಎಲ್ಲಿ ಕೆಲಸ ಆದರೂ ಮಾಡಿಸಿದ್ದ್ಯಾರೋ ದೇವರೇನೆ. ನಾವೇನು ತಿಳ್ಕೊಂಡ್ಬಿಡ್ತೇವೆ, ಅವನು ಭಾರಿ ಬುದ್ಧಿವಂತ ಮಾಡಿಬಿಟ್ಟೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಹೇಳಬಾರದಾಗೆ ಏನು ಹೇಳಬೇಕಲ್ಲಿ? ಬ್ರಹ್ಮ ದೇವೇಭ್ಯೋ ವಿಜಿಜ್ಞೆ ತಸ್ಯ ಬ್ರಹ್ಮಣೋ ವಿಜಯೇ ದೇವಾಮಹಿ ಅಂತ ಗೆದ್ದಿದ್ದು ಪರಮಾತ್ಮ. ಇವರೇನು ತಿಳ್ಕೊಂಡ್ರು? ನಾವೇ ಗೆದ್ದಿವಿ ಅಂತ ಅನೌನ್ಸ್ ಮಾಡಿದ್ರು, ತಿಳ್ಕೊಂಡ್ರು. ತ ಐಕ್ಷಂತ ಅಸ್ಮಾಕಮೇವ ಅಯಂ ವಿಜಯ. ಇದು ಎಲ್ಲರ ಕಥೆ. ಇದು ಪ್ರತಿಯೊಂದು ಕಥೆ ನಾವು ಮಾಡಿ ಅಂದ್ಕೊಂಡ್ಬಿಡ್ತೇವೆ. ಕಥೆ ಅದು ನೆನಪಾಗಬೇಕಿಲ್ಲ. ತಕ್ಷಣ ಏನಾಗುತ್ತೆ, ಅದಲ್ಲ ಸರಿ, ಇದು ಅವ್ರಿಗೆ ಬುದ್ಧಿ ಬಂತು, ನಮಗೂ ಬುದ್ಧಿ ಬಂತು ಅಂತ ತಿಳ್ಕೊಂಡ್ಬಿಡ್ತಾರೆ. ಅಕ್ಷಂತ ಆಸ್ಮಾಕಮೇವ ಅಯಂ ವಿಜಯ ಆಸ್ಮಾಕಮೇವ ಅಯಂ ಮಹಿಮಾ. ನಮ್ಮದೇ ಗೆಲುವು, ನಮ್ಮದೇ ಮಹಿಮೆ ಅಂತ ತಿಳ್ಕೊಂಡ್ಬಿಟ್ರು. ತದ್ಧೈಷಾಂ ವಿಜಜ್ಞು. ದೇವ್ರು ನೋಡ್ಕೊಂಡ, ಆಯ್ತು ಅನುಗ್ರಹ ಮಾಡ್ತಾರೆ, ಬಂದ. ಈಗ ಬುದ್ಧಿ ಕಲಿಸ್ಬೇಕು ಅಂತ ಬಂದ. ಈಗ ಗೊತ್ತಾಯ್ತಾ? ದೇವರು ಸುಮ್ಮನೆ ಇದ್ದೇನೆ ಏನೂ ಆಗ್ತಿರಲಿಲ್ಲ. ದೇವರ ಅನುಗ್ರಹ ಅಂದ್ಬಿಟ್ಟು ಏನು ಪ್ರಶ್ನೆ ಬರ್ತಿರಲಿಲ್ಲ. ಅದಕ್ಕೆ ಟೀಕಾ ರಶಬ್ದಾಬ್ದವ್ರಿಗೆ ಹೇಳಿ ಈ ಅರ್ಥ ಅದು. ರಶಬ್ದಾಬ್ದವ್ರಿಗೆ ಆಹಾರ ಯಾತಕ್ಕೆ ಹೇಳಿದರು ಅಂದರೆ,
ಎಲ್ಲ ಗಾಢರೇ, ಸ್ವಂತವಾಗಿ ಅಲ್ಲ, ದೇವರ ಅನುಗ್ರಹ ಅಷ್ಟೇ, ಆಚಾರ ಅನುಗ್ರಹ ಹೊರತು ಸ್ವಂತವಾದದ್ದಲ್ಲ. ಇದನ್ನು ಹೇಳೋದಕ್ಕೆ ಹೇಳಿದರು ಅವರು. ಇವರೇಂತ ಅವ್ರಿಗೇನು ಬರೋದಿಲ್ಲ ಅಲ್ಲ, ಬರ್ತಾ ಇದೆ. ಅದರ ಕಾರಣ ಯಾರು ಅಂದರೆ ಆಚಾರ ಅನುಗ್ರಹ, ಅದನ್ನು ಹೇಳಬೇಕಾಗಿದೆ. ನಮ್ಮ ಸ್ವಂತದ್ದಲ್ಲ ಇದು. ಇಲ್ಲಿ ಆ ರೀತಿ ತಿಳ್ಕೊಂಡೆಂದು ತೆಗೀತಾ ಇದೆ. ಅದು ತುಂಬ ತಮಾಷೆ ಇದೆ, ಬಂದು ನೋಡೋಣ ಅಂತ. ಆಮೇಲೆ ದೇವ್ರಿಗೆ ಗೊತ್ತಾಯಿತು, ಬುದ್ಧಿ ಕಲಿಸೋಕ್ಕೋಸ್ಕರ ಬಂದಾಗಿದೆ. ಏನು ಕಲಿಸ್ಬೇಕೀಗ ಅವ್ರಿಗೆ? ಅವರಿಂದಾಗಿಲ್ಲ, ಅದರಿಂದ ಆಯಿತು, ಅದು ಅರ್ಥ ಆಗಬೇಕು. ಅದು ಅರ್ಥ ಆಗಲಿಕ್ಕೋಸ್ಕರ ಕ್ರಿಯೇಟ್ ಮಾಡಿದ ಒಂದು ಪ್ರಸಂಗ. ಗೊತ್ತಾಯ್ತಾ? ಏನು ಪ್ರಸಂಗ ಬಂದು ನಾಡಿದ್ದು ನೋಡಿ ಅದಕ್ಕೆ ವಿವರಣೆ ಕೊಡ್ತಾರೆ. ಆಗೆಲ್ಲರಿಗೂ ಗೊತ್ತಾಗಿತ್ತು. ನಮಗೂ ಅದೇ ವಿವರಣೆ. ಯಾರು ಏನು ಹೇಳಿರ್ತಾರೋ ಇದರಲ್ಲಿ ಗೆದ್ದು ಅಂದ್ಕೊಂಡ್ರು. ಆಮೇಲೆ ಏನು ಮಾಡಕ್ಕೆ ಬರ್ತಾಯಿಲ್ಲ ಅವ್ರಿಗೀಗ, ಒಂದು ಹುಲ್ಕಡ್ಡೆ ಎಲ್ಲ ವರ್ಷಕ್ಕೆ ಬರ್ತಾಯಿಲ್ಲ. ನಮ್ಮದೇ ಪದ್ಧತಿ. ಎವರೆಸ್ಟ್ ಹತ್ತಿದವನು ಡಯಾಸ್ ಹತ್ತಕ್ಕೆ ಬರ್ತಾಯಿಲ್ಲ ಅಂದರೆ ಏನರ್ಥ? ಅವತ್ತು ಹಚ್ಚಿದ್ದು ಬೇರೆಯವರು, ಇವನೇ ಹತ್ತಿದ್ದಾಗಿದ್ದರೆ ಇವತ್ತು ಇವನೇನು ಬೆಲ್ಲ ಆಗಿಲ್ವಲ್ಲ, ಇವತ್ತು ಹತ್ಬೇಕು ಬರ್ತಿತ್ತು. ಯಾಕೆ ಬರ್ತಾಯಿಲ್ಲ ಅಂದರೆ ಅವತ್ತಿದ್ದ ಅನುಗ್ರಹ ಇವತ್ತಿಲ್ಲ. ಅವತ್ತಿದ್ದ ಅನುಗ್ರಹ ಇವತ್ತಿಲ್ಲ, ಆದ್ದರಿಂದ ಬರೋಕ್ಕೆ ಸಾಧ್ಯ ಇಲ್ಲ. ಕರೆಂಟ್ ಇಲ್ಲ ಕೂತಾಗಲ್ಲ ನೆನಪು ಮಾಡ್ಕೋಬೇಕು. ಗೊತ್ತಾಯ್ತು? ಕರೆಂಟ್ ಇಲ್ಲ ಸುಮ್ಮನೆ ಕೂತಿದ್ದೇವಲ್ಲ, ದೇವ್ರ ಅನುಗ್ರಹ ಮಾಡಿದ್ರೆ ಸುಮ್ಮನೆ ಕೂತಿರ್ಬೇಕು. ಅವತ್ತು ಏನಾಗ್ತಿರಲಿಲ್ಲ, ಕೆಲಸ ಆಗ್ತಿರಲಿಲ್ಲ. ಆದ ತಕ್ಷಣ ಬಂತು ಅನುಗ್ರಹ, ಬಂತು ಕೆಲಸ ಆಯಿತು. ಅನುಗ್ರಹ ಹೋಯಿತು ಇಲ್ಲ, ಲೈಟ್ ಬಂತು ದುಃಖ ಶುರುವಾಯಿತು. ಲೈಟ್ ಹೋಯ್ತು ನಿಂತು ಹೋಯ್ತು ಅಷ್ಟೇ. ಇದು ತಿಳ್ಕೊಂಡ್ರೆ ನಿತ್ಯದಲ್ಲೂ ಕೂಡ ಏನು ಮಾಡೋಕ್ಕೆ ಬರುತ್ತಾಗ ವಿಷತ್ವ ಅನುಭವಕ್ಕೆ ಬರುತ್ತೆ. ಅನುಭವಕ್ಕೆ ಬರೋದಕ್ಕೆ ಅದು ಜ್ಞಾನ ಅಂತ. ಅನುಭವಕ್ಕೆ ಬರೋದ್ರ ಜ್ಞಾನ ಅಲ್ಲ, ಅನುಭವ ಬಂದರೆ ಜ್ಞಾನ ಆಗೋದು. ಬದೇ ಅನ್ನ ನೋಡಿದ್ರೆ ಹೊಟ್ಟೆ ತುಂಬೋದೇನ, ತಿಂದರೆ ಹೊಟ್ಟೆ ತುಂಬ ಅನುಭವಿಸಿ ತಿಳ್ಕೋಬೇಕು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರೀಯತಾಂ ಪ್ರಬಲ.